ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ನಮ್ಮ ಭಾರತದಲ್ಲಿ ಹೆಣ್ಮಕ್ಳು ಬ್ರೆಸ್ಟ್ ಕ್ಯಾನ್ಸರ್ನಿಂದ ಹೇಗೆ ಸಾವನ್ನಪ್ತಾ ಇದ್ದಾರೋ, ಈ ಗರ್ಭಕಂಠ ಕ್ಯಾನ್ಸರ್ನಿಂದಾಗೂ ಕೂಡ ಸಾವನ್ನಪ್ತಾ ಇದ್ದಾರೆ. ಈ ಗರ್ಭಕಂಠ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್. ಗರ್ಭಕೋಶದ ಕಂಠಕ್ಕೆ ಬರುವಂತಹ ಕ್ಯಾನ್ಸರ್ನಿಂದಾಗಿ ಮಹಿಳೆಯರು ಸಾವನ್ನಪ್ತಾ ಇದ್ದಾರೆ. ಅದು ನಮ್ಮ ಭಾರತದಲ್ಲಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬಹುದು. ಇದಕ್ಕೆ ಈಗ ನಮ್ಮ ಮೋದಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ಪ್ರಕಟಿಸಿರುವಂತದ್ದು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಉಚಿತವಾಗಿ HPV ಲಸಿಕೆಯನ್ನ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಈ ಲಸಿಕೆಯನ್ನ ಯಾರು ಪಡಿಬಹುದು? ಈ HPV ಲಸಿಕೆ ಯಾರಿಗೆ ಹೆಲ್ಪ್ ಆಗತ್ತೆ? ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ತೆಗೆದುಕೊಳ್ಬಹುದು? ಹಾಗೆ ಈ ಲಸಿಕೆಯನ್ನ ಎಲ್ಲಿ ನೀಡಲಾಗತ್ತೆ ಅನ್ನೋದನ್ನ ಗಮನಿಸೋದಾದ್ರೆ, HPV ಲಸಿಕೆ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಮತ್ತು ಇತರೆ ಜೆನಿಟಲ್ ವಾರ್ಡ್ಸ್ ನಂತಹ ಲೈಂಗಿಕವಾಗಿ ಹರಡಬಹುದಾದಂತಹ ಕಾಯಿಲೆಗಳಿಗೆ, ಸಮಸ್ಯೆಗಳಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ನೀಡುವಂತಹ ಲಸಿಕೆ ಈ HPV ವ್ಯಾಕ್ಸಿನ್ ಅನ್ನುವಂಥದ್ದು. ಇದು 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ನೀಡಬಹುದಾದಂತಹ ಲಸಿಕೆ ಆಗಿದೆ. ಹಾಗೆ ಈಗಾಗಲೇ ಏನಂದ್ರೆ 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಈ ಲಸಿಕೆ. ಯಾಕಂದ್ರೆ ಅವರು ಹದಿಹರೆಯಕ್ಕೆ ಕಾಲಿಡ್ತಾ ಇರ್ತಾರೆ, ಲೈಂಗಿಕ ಕಾಮನೆಗಳು ಕೂಡ ಹೆಚ್ಚಾಗ್ತಾ ಇರತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಈ ಲಸಿಕೆಯನ್ನ ನೀಡೋದ್ರಿಂದ ಮುಂದೆ ಅವರಿಗೆ ಬರಬಹುದಾದಂತಹ ಕ್ಯಾನ್ಸರ್ನಿಂದ ಮುಂಚಿತವಾಗಿಯೇ ತಡೆಗಟ್ಟಿ ಪ್ರಿಕಾಷನ್ ಅನ್ನ ತೆಗೆದುಕೊಳ್ಳೋ ತರದ್ದು ಈ ಒಂದು ಲಸಿಕೆ ಕಾರ್ಯನಿರ್ವಹಿಸುತ್ತೆ. ಹಾಗಾದ್ರೆ ಭಾರತದಲ್ಲಿ ಈಗಾಗಲೇ ಇದು ಇಲ್ವಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇದೆ. ಗಾರ್ಡ್ಸಿಲ್ 9 ಅನ್ನುವಂತ ಹೆಸರಿನಲ್ಲಿ ಈ ಒಂದು ಲಸಿಕೆ ಲಭ್ಯ ಇದೆ. ಕೇಂದ್ರ ಸರ್ಕಾರ ಏನಂದ್ರೆ ಇತ್ತೀಚೆಗೆ ಒಂದು 14 ವರ್ಷದ ಹೆಣ್ಣು ಮಕ್ಕಳಿಗೆ ಈ ಒಂದು ಉಚಿತ ಲಸಿಕೆ ಅಭಿಯಾನವನ್ನ ಆರಂಭಿಸಿರೋದು. ಇದು ಒಂದು ರಾಜಸ್ಥಾನದ ಅಜ್ಮೀರ್ನಲ್ಲಿ ನಡೀತಾ ಇದ್ದಂತಹ ಒಂದು ಸಮಾರಂಭದಲ್ಲಿ, ಒಂದು ಸಮಾವೇಶದಲ್ಲಿ ಈ ಒಂದು ಉಚಿತವಾಗಿ ನೀಡುವಂತಹ ಲಸಿಕೆಯನ್ನ ಮೋದಿ ಅವರು ಚಾಲನೆಯನ್ನ ನೀಡಿದ್ರು. ಸೊ ನರೇಂದ್ರ ಮೋದಿ ಅವರು ಇಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ ಹೇಳ್ಬಹುದು. ಸ್ವಸ್ಥ ನಾರಿ ಸಶಕ್ತ ಸಮಾಜ ಅನ್ನೋ ಹೆಸರಿನಡಿಯಲ್ಲಿ ಈ ಒಂದು ಉಚಿತ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹಾಗಾದ್ರೆ ಈ ವಿಶೇಷವಾದಂತಹ ಆರಂಭವಾದಂತಹ ಈ ಲಸಿಕೆ ಅಭಿಯಾನ ಏನಂತಂದ್ರೆ ಗಾರ್ಡಿಸಿಲ್ 9 ಎಂಬ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಲಸಿಕೆಯಲ್ಲಿ ಸುಮಾರು 15 ವರ್ಷ ತುಂಬುವ ಒಳಗಡೆ ಇರುವಂತಹ ಬಾಲಕಿಯರು ಅಂದ್ರೆ 9 ರಿಂದ 14 ವರ್ಷಕ್ಕೆ ಕೊಡ್ತಾ ಇರ್ತಾರೆ. ಈ ವರ್ಷದ ಅಭಿಯಾನದಲ್ಲಿ ಏನಾದ್ರೂ 14 ವರ್ಷದವರು ಇದ್ರೂ ಕೂಡ 15 ವರ್ಷದಲ್ಲಿ ಇದ್ರೂ ಕೂಡ ಅವರು ತೆಗೆದುಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಏನಂದ್ರೆ ಈ ವರ್ಷ ಅಂದ್ರೆ ಪ್ರತಿ ವರ್ಷ ಈ ಒಂದು ಲಸಿಕೆಯನ್ನ ನೀಡುವಂತಹ ಟಾರ್ಗೆಟ್ ಇಟ್ಕೊಂಡಿರುವಂತದ್ದು 1.15 ಕೋಟಿ ಬಾಲಕಿಯರಿಗೆ ಈ ಲಸಿಕೆಯನ್ನ ಉಚಿತವಾಗಿ ನೀಡಬೇಕು ಅನ್ನೋ ಒಂದು ಟಾರ್ಗೆಟ್ ಕೇಂದ್ರ ಸರ್ಕಾರ ಇಟ್ಕೊಂಡಿರುವಂತದ್ದು. ಹಾಗೆ ಈ ಮಕ್ಕಳಿಗೆ ಲಸಿಕೆಯನ್ನ ಕೊಡೋದಷ್ಟೇ ಅಲ್ಲ, ಒಂದು ಸ್ವಸ್ಥ ನಾರಿ, ಸ್ವಸ್ಥ ಸಮಾಜವನ್ನ ರೂಪಿಸೋ ನಿಟ್ಟಿನಲ್ಲಿ ಒಂದು ಮಹತ್ವದ ಮೈಲುಗಲ್ಲನ್ನ ಸ್ಥಾಪಿಸ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳ್ಬಹುದು. ಯಾಕಂದ್ರೆ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ರೆ, ಆರೋಗ್ಯವಾಗಿದ್ರೆ ಒಂದು ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ಒಂದು ಉಚಿತ ಲಸಿಕೆ ಅಭಿಯಾನ ಆರಂಭವಾಗಿರುವಂತದ್ದು. ನಾವು ಗಮನಿಸಬಹುದು ಹೇಗೆ ಬ್ರೆಸ್ಟ್ ಕ್ಯಾನ್ಸರ್ ಮಾರಕವಾಗಿ ಕಾಡತ್ತೋ ಹೆಣ್ಣು ಮಕ್ಕಳಿಗೆ, ಅದೇ ತರ ಈ ಗರ್ಭಕಂಠದ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಹೆಣ್ಣು ಮಕ್ಕಳಿಗೆ ಕಾಡ್ತಾ ಇರುವಂತದ್ದು. ಸುಮಾರು 80,000 ಜನರು ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ನಿಂದ ಬಳಲ್ತಾ ಇರುವಂತದ್ದು ಪ್ರತಿ ವರ್ಷ. ಪ್ರತಿ ವರ್ಷ 40,000 ಜನ ಹೆಣ್ಣು ಮಕ್ಕಳು ಈ ಕ್ಯಾನ್ಸರ್ ನಿಂದ ಸಾವನ್ನಪ್ತಾ ಇದ್ದಾರೆ. ಸೊ ಇದನ್ನ ತಡೆಗಟ್ಟಬೇಕು ಹೇಗೆ ಅಂತಂದ್ರೆ ಒಂದು ಅಂದ್ರೆ ಮರ ಚಿಕ್ಕದಾಗಿದ್ದಾಗ್ಲೇನೆ ಬಗ್ಗಿಸ್ಬೇಕು ಅಂತಾರಲ್ಲ, ಹಾಗೆ ಈ ಒಂದು 14 ವರ್ಷದ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಕೊಟ್ರೆ ಅದು ಮುಂದೆ ಆಗುವಂತ ಸಮಸ್ಯೆಗಳನ್ನ ತಡೆಗಟ್ಟಬಹುದು ಅನ್ನೋ ಒಂದು ನಿರ್ಧಾರ ಈ ಒಂದು ಲಸಿಕೆಯಿಂದಾಗಿ ಸಿಕ್ಕಿರುವಂತದ್ದು. ಹಾಗೆ ಈ ವ್ಯಾಕ್ಸಿನ್ ಅನ್ನ ಎಲ್ಲಿ ಪಡಿಬೇಕು ಅನ್ನೋದನ್ನ ಗಮನಿಸೋದಾದ್ರೆ, ಸರ್ಕಾರಿ ಆರೋಗ್ಯ ಸೌಲಭ್ಯಗಳಾದ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆಯುಷ್ಮಾನ್ ಕೇಂದ್ರ, ಹಾಗೆ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಸೌಲಭ್ಯವನ್ನ ಪಡೆದುಕೊಳ್ಬಹುದು. ಹಾಗೆ ಈ ಒಂದು ಲಸಿಕೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ಸುಮ್ನೆ ಹೆಣ್ಮಕ್ಳು ಹೋಗ್ಬಿಟ್ಟು ಲಸಿಕೆಯನ್ನ ತೆಗೆದುಕೊಳ್ಳೋದಲ್ಲ, ಇದಕ್ಕೆ ಪೋಷಕರ ಒಪ್ಪಿಗೆ ಇರಲೇಬೇಕು. ಹಾಗೆ UN ಆಪ್ ಮೂಲಕ ಆದ್ರೂ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಲಿಖಿತವಾಗಿ ಒಂದು ಲೆಟರ್ ಅನ್ನ ಕೊಡಬಹುದು ಪೇರೆಂಟ್ಸ್. ಆಗಿದ್ದಲ್ಲಿ ಮಾತ್ರ ಈ ಸರ್ಕಾರಿ ಸೌಲಭ್ಯ ಇರುವಂತಹ ಕೇಂದ್ರಗಳಲ್ಲಿ
ಈ ಒಂದು ಲಸಿಕೆ ಹೆಣ್ಣು ಮಕ್ಕಳಿಗೆ ನೀಡಬಹುದು. ಸೊ ಅದಕ್ಕೆ ಸೂಕ್ತವಾದಂತಹ ದಾಖಲಾತಿಗಳು, ಪ್ರಮಾಣ ಪತ್ರಗಳು ಏನ್ ಬೇಕು ಅದನ್ನ ತೆಗೆದುಕೊಂಡು ಹೋದ್ರೆ ಸಾಕು. ಹಾಗೆ ಒಟ್ನಲ್ಲಿ ಏನಂದ್ರೆ ಒಂದು ಖುಷಿ ಸಂಗತಿ ಏನಂದ್ರೆ ಕೇಂದ್ರ ಸರ್ಕಾರದ ಈ ಮಹತ್ವದ ನಿರ್ಧಾರ ಅದೆಷ್ಟೋ ಹೆಣ್ಣು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಸಫಲವಾಗ್ಲಿದೆ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ನೀವು ಕೂಡ ಇನ್ನು ಸುಮನ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.